ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 24ನೇ ಪ್ರಶ್ನೆ. ಈ ಸೂಕ್ಷ್ಮ ಜೀವಿಗಳ ಚಿತ್ರಗಳನ್ನು ಬಿಡಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಲಾಮಿಡೋಮಾಸ್ ಮತ್ತೆ ಪ್ಯಾರಾಮೀಸಿಯಂ ಎನ್ನುವಂತಹ ಎರಡು ಸೂಕ್ಷ್ಮ ಜೀವಿಗಳ ಹೆಸರನ್ನ ಕೊಟ್ಟಿದ್ದಾರೆ. ಆ ಸೂಕ್ಷ್ಮ ಜೀವಿಗಳ ಚಿತ್ರಗಳನ್ನು ನಾವೀಗ ಬಿಡಿಸ್ಬೇಕು. ಯಾವ್ದಿದು? ಕ್ಲಾಮಿಡೋಮೋನಾಸ್. ಈ ಸೂಕ್ಷ್ಮ ಜೀವಿ ಕ್ಲಾಮಿಡೋಮೋನಾಸ್. ಹಾಗಿದ್ರೆ ಕ್ಲಾಮಿಡೋಮೋನಾಸ್ ಏನಿದೆ, ಇದು ಸಿಹಿ ನೀರು ಮತ್ತೆ ತೇವಭರಿತ ಮಣ್ಣಿನಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಈ ಕ್ಲಾಮಿಡೋಮೋನಾಸ್ ಏನಿದೆ, ಇದು ಸಿಹಿ ನೀರಿನಲ್ಲಿ ಮತ್ತೆ ತೇವಯುಕ್ತವಾದಂತಹ ಮಣ್ಣಿನಲ್ಲಿ ಕಂಡು ಬರ್ತಾ ಇರುತ್ತೆ. ಇದು ಏಕಕೋಶೀಯ ಹಸಿರು ಪಾಚಿಯಾಗಿರುತ್ತೆ. ಇದು ಏಕಕೋಶೀಯ ಹಸಿರು ಪಾಚಿ. ಹಸಿರು ಪಾಚಿ ನೀವು ನೋಡಿರ್ತೀರಿ ಅಲ್ವಾ? ಹೇಳಿದೀನಿ, ನದಿಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಕಲ್ಲು ಬಂಡೆಗಳ ಮೇಲೆ ಪಾಚಿ ಬೆಳೆದಿದೆ, ನಿಧಾನಕ್ಕೆ ಹೋಗು, ಜಾರತ್ತೆ ಅಲ್ಲಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆಂದ್ರೆ ಅದು ಶೈವಲಗಳು ಆಗಿರುತ್ತೆ. ಮತ್ತೊಂದು ಯಾವ್ದು ಕೊಟ್ಟಿದ್ದಾರೆ? ಪ್ಯಾರಾಮೀಸಿಯಂ. ಇದು ಪ್ಯಾರಾಮೀಸಿಯಂನ ಚಿತ್ರ. ಈ ಪ್ಯಾರಾಮೀಸಿಯಂ ನೋಡಿ ಬಹಳಷ್ಟು ಕೂದಲುಗಳನ್ನ ಹೊಂದಿದೆ. ಇದೆಲ್ಲ ಕೂದಲುಗಳ ರಚನೆ. ಈ ಕೂದಲುಗಳೆಲ್ಲ ಏನಿದೆ, ಇದನ್ನೆಲ್ಲ ಸಿಲಿಯಾ ಅಂತ ಕರಿತೀವಿ. ಪ್ಯಾರಾಮೀಸಿಯಂ ಈ ಕೂದಲುಗಳ ಸಹಾಯದಿಂದ ಚಲನೆ, ಅಂದ್ರೆ ಅದು ಓಡಾಡ್ಲಿಕ್ಕೆ ಈ ಕೂದಲುಗಳೇ ಸಹಾಯ ಮಾಡುವಂಥದ್ದು. ಹಾಗೆ ಆಹಾರವನ್ನ ಸ್ವೀಕರಿಸ್ಲಿಕ್ಕಿರಬಹುದು, ಅದು ಕೂಡ ಈ ಕೂದಲಿನ ಸಿಲಿಯಾಗಳ ಸಹಾಯದಿಂದಲೇ ಆಗಿರುತ್ತೆ. ಇದು ಹೆಚ್ಚಾಗಿ ಸಿಹಿ ನೀರಿನಲ್ಲಿ ಕಂಡು ಬರುತ್ತೆ. ಪ್ಯಾರಾಮೀಸಿಯಂ ಏನಿದೆ, ಇದು ಸಿಹಿ ನೀರಿನಲ್ಲಿ ಕ್ಲಾಮಿಡೋಮೋನಾಸ್ ಕೂಡ ಸಿಹಿ ನೀರಿನಲ್ಲೇ ಕಂಡು ಬರುವಂತದ್ದು. ಹಾಗೆ ಅಮೀಬಾ ಕೂಡ ಪ್ರೋಟೋಜೋವಾದಲ್ಲಿ ಸೇರುತ್ತೆ. ಅದೇ ತರ ಪ್ಯಾರಾಮೀಸಿಯಂ ಕೂಡ ಪ್ರೋಟೋಜೋವಾ ಗುಂಪಿಗೆ ಸೇರುತ್ತೆ. ನಿಮಗೆ ಗೊತ್ತು, ಸೂಕ್ಷ್ಮ ಜೀವಿಗಳನ್ನ ನಾವು 4 ವಿಧಗಳಾಗಿ ವಿಂಗಡಿಸಿದೀವಿ ಅಲ್ವಾ? ಅದರಲ್ಲಿ ಪ್ರೋಟೋಜೋವಾ ಕೂಡ ಒಂದು. ಪ್ಯಾರಾಮೀಸಿಯಂ, ಅಮೀಬಾ ಎಲ್ಲ ಪ್ರೋಟೋಜೋವಾದಲ್ಲಿ ಸೇರುತ್ತೆ. ಈ ರೀತಿಯಾಗಿ ಚಿತ್ರವನ್ನ ಬಿಡಿಸಿ ನೀವು ಸೂಕ್ಷ್ಮ ಚಿತ್ರಗಳನ್ನು ಬಿಡಿಸಿ ಅಂತ ಹೇಳಿದಾಗ ಈ ರೀತಿಯಾದಂತಹ ಚಿತ್ರಗಳನ್ನ ಬಿಡಿಸಿದ್ರೆ. ಥ್ಯಾಂಕ್ ಯು.